ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ನಡೀತಾ ಇರುವಂತಹ ಯಾವುದೇ ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಏನನ್ನೂ ಮಾತನಾಡೋದಿಲ್ಲ. ಇದರ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ಬಗೆಗಳಲ್ಲಿ ಮಾತನಾಡಿದ್ದಾರೆ. ಅನೇಕ ನಾಯಕರು ಅನೇಕ ರೀತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾನು ಪ್ರಸ್ತುತ ರಾಜಕೀಯದ ಬಗ್ಗೆ ಯಾವ ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ. ಇಲಾಖೆ ಬಗ್ಗೆ ಏನು ಬೇಕಾದರೂ ಕೂಡ ಕೇಳಿ ಅದರ ಬಗ್ಗೆ ಹೇಳ್ತೀನಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ CMಗೆ ಸಂಬಂಧಪಟ್ಟಿದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ. ಆಯ್ತಾ? ನೀವೇನು ಪ್ರಶ್ನೆ ಇಲ್ಲ, ಬೇಡ, ಸುಮ್ಮನೆ ತುಂಬಾ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಯಾವುದನ್ನು ನಾನು ಉತ್ತರ ಕೊಡೋದಿಲ್ಲ. ಅಲ್ಲಲ್ಲ, ನೀವು ಏನಾರ ತಿಳ್ಕೊಳ್ರಿ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಹಾಗಾಗಿ ನಾನೇನು ಮಾತಾಡೋದು ಬೇಡ. ಈಗ ಈ CMಗೆ ಸಂಬಂಧಪಟ್ಟಿದ್ದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ. ಆಯ್ತಾ? ನೀವೇನು ಪ್ರಶ್ನೆ ಇಲ್ಲ, ಬೇಡ, ಸುಮ್ಮನೆ ತುಂಬಾ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಯಾವುದನ್ನು ನಾನು ಉತ್ತರ ಕೊಡೋದಿಲ್ಲ. ಅಲ್ಲಲ್ಲ, ನೀವು ಏನಾರ ತಿಳ್ಕೊಳ್ರಿ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಹಾಗಾಗಿ ನಾನೇನು ಮಾತಾಡೋದು ಬೇಡ. ಈಗ ಈ ಇನ್ನು CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಳಿ ಶಾಸ್ತ್ರ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ, ಇನ್ನೊಬ್ಬರ ತಟ್ಟೆಯಲ್ಲಿ ನೋಡೋದನ್ನ ಮೊದಲು ಬಿಡ್ಲಿ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. CM ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಗಿಳಿ ಶಾಸ್ತ್ರ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ತಟ್ಟೆಯಲ್ಲಿ ಕತ್ತೆನೇ ಬಿದ್ದಿದೆ, ಇನ್ನೊಬ್ಬರ ತಟ್ಟೆಯಲ್ಲಿ ನೋಡೋದನ್ನ ಮೊದಲು ಬಿಡ್ಲಿ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ತಮ್ಮ ಅವಧಿಯಲ್ಲಿ ಆಗಿದ್ದನ್ನ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ವಿಜಯಪುರ, ಹುಬ್ಬಳ್ಳಿ ಅಂತ 100 ಗುಂಪುಗಳು ಇದ್ದಾವೆ. ಬಿಜೆಪಿಯಲ್ಲಿ ಆಗಿರುವಂತಹ ಸಮಸ್ಯೆ ನಮ್ಮಲ್ಲಿ ಆಗೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಎಲ್ಲರೂ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಚಿವ ಶಿವರಾಜ್ ತಂಗಡಗಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಬಹಳಷ್ಟು ಸದ್ದು ಮಾಡ್ತಿರೋದು. ಜೊತೆಗೆ ಸ್ವತಃ ಏನು ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆ ಅಂದರೆ ಮಾತು ಜೊತೆಗೆ ಈ ಬಗ್ಗೆ ಮಾತಾಡಲು ಸಚಿವರಾದ ಶಿವರಾಜ್ ತಂಗಡಗಿ ಮಾತಾಡ್ಸ್ಕೊಂತಾರೆ. ಸರ್, ಒಂದು ಕಡೆ ನವೆಂಬರ್ ಕ್ರಾಂತಿ ಆಗ್ತಿದೆ ಅಂತ ಹೇಳಿ, ಅದ್ರ ಜೊತೆಗೆ ಬಿಜೆಪಿ ಅವರು ರಸ್ತೆ ಬದಿಯಂತ ಹೋಗಿ ಗಿಳಿ ಶಾಸ್ತ್ರವನ್ನು ಕೇಳ್ತಾರೆ. ಈ ಬಗ್ಗೆ ತಾವು ಬಿಜೆಪಿಯವರು ತಮ್ಮ ಅವಧಿಯೊಳಗಾಗಿದ್ದನ್ನು ಮರೆತು ಬಿಟ್ಟಾರೆ. ತಮ್ಮ ಅವಧಿಯೊಳಗಾಗಿದ್ದು ನಮ್ಮಲ್ಲಿ ಒಂದು ಶಾಸ್ತ್ರ ಐತೆ, ಉತ್ತರ ಕರ್ನಾಟಕ ಭಾಗದೊಳಗೆ ತಮ್ಮ ತಾಟಿನೊಳಗೆ ಕಟ್ಟಿ ಬಿದ್ದೈತೆ, ಮಂದಿ ತಾಟಿನನ್ನು ನೊಣ ನೋಡ್ತಾರ ಅಂತ. ನೊಣ ನೋಡೋದನ್ನು ಬಿಡಲಿ. ತಾವು ಅಧ್ಯಕ್ಷರು, ತಮ್ಮದೊಂದು ಗುಂಪು, ಬಿಜಾಪುರದಾಗ ಒಂದು ಗುಂಪು, ಹುಬ್ಳ್ಯಾಗ ಒಂದು ಗುಂಪು, ನೂರಾರು ಗುಂಪುಗಳು ಅದಾವೆ. ಅದನ್ನ ನೋಡಿ, ನಮ್ಮಲ್ಲಿ ಇವರು ಸಮಸ್ಯೆ ನಮ್ಮಲ್ಲಿ ಆಗಂಥದ್ದು ಪ್ರಶ್ನೆ ಬಂದಿಲ್ಲ. ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲರೂ ಹೇಳಿದ್ದೀವಿ. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ. ಏನೈತಿ ಸಮಸ್ಯೆ? ಸುಮ್ಮ ಏನೆಲ್ಲ ಮಾತಾಡೋದು. ಖರೀದಿ ಮಾಡ್ತಾ ಇದ್ದಾರೆ, ಖರೀದಿ ಮಾಡೋಂಥ ಅವಶ್ಯಕತೆ ಇಲ್ಲ. ಬಾಂಬೆದಾಗ ಎಷ್ಟು ಮಂದಿ ಹೋಗಿದ್ರು ಗೊತ್ತಿಲ್ಲ ನಮಗೆ. ಮತ್ತೊಂದು ಕಡೆ ಏನೋಗಿದ್ರು, ಯಡಿಯೂರಪ್ಪನ ಪರಿಸ್ಥಿತಿ ಏನಾಯ್ತು ಅಂತ ಗೊತ್ತಿಲ್ಲ, ಬೊಮ್ಮಾಯಿಯವ್ರ ಪರಿಸ್ಥಿತಿ ಏನಾಯ್ತು, ಅದ್ರ ಬಗ್ಗೆ ಮಾತಾಡ್ಲಿ. ನಮ್ಮ ಬಗ್ಗೆ ಮಾತಾಡೋಕೆ ಇವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಅಲ್ಲ, 40 ಕೋಟಿ 50 ಕೋಟಿ ಆಫರ್ ನಡೀತಿದೆ, ಒಂದೊಂದು ಕಾರ್ ಕೊಡ್ತಾ ಇದ್ದಾರೆ, ಒಂದು ಸೈಟ್ ಕೊಡ್ತಾರೆ, ಈ ರೀತಿ ಖರೀದಿ ನಡೀತಿದೆ ಅಂತ ಹೇಳಿ ಅವರು ತಮ್ಮ ಅವಧಿಯೊಳಗಾಗಿದ್ದನ್ನು ನೆನಪು ಮಾಡ್ಕೊಳಕತ್ತಾರೆ. ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಅವರು, ನಾರಾಯಣಸ್ವಾಮಿ ಅವರು ಹಿಂದಿನ ಅವಧಿಯೊಳಗಾಗಿದ್ದನ್ನು ನೆನಪು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅವರು ತಮ್ಮ ಅವಧಿಯೊಳಗಾದದ್ದನ್ನು ನೆನಪು ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸೇಫ್ ಪರ್ಸನ್ ಕೂಡ ನಾನು ಇದ್ದೀನಿ ಅಂತ ಪರಮೇಶ್ವರ್ ಹೇಳ್ತಾರೆ. ಇಂಥ ಕಡೆ ಲಿಂಗೈಟ್ ಕೊಟ್ಟ ಬಂತಂದ್ರೆ ನಾನು ಕೂಡ ಸೇಫ್ ರೇಸ್ ಅಂತ ರೈಟ್ ಹೇಳ್ತಾರೆ. ಎಲ್ಲರೂ
ತಮ್ಮ ರೇಸ್ನಲ್ಲಿ ಇದೆ ಅಂತ ಹೇಳೋದು ಸಹಜವಾಗುತ್ತೆ, ಯಾರಿಗೆ ಬೇಡಾಗೈತಿ. ಆದರೆ ಈ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಕೇಳಬೇಕು. ಕೇಳ್ತೀವಂತೂ ಎಲ್ಲರೂ ಹೇಳಿದ್ದಾರೆ, ಯಾರೇ ಏನೇ ಹೇಳಿ ಈಗ ಎಲ್ಲರಿಗೆ ಕೇಳುವಂಥ ಹಕ್ಕು ಕಾಂಗ್ರೆಸ್ ಒಳಗಿದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಒಳಗೆ ಏನು ಸರ್ವ ಸ್ವತಂತ್ರರು ಅಂತ ಹೇಳೋದು BJP ರೀತಿಯಲ್ಲಿ ಇಲ್ಲ. ನಮ್ಮಲ್ಲಿ ಎಲ್ಲ ನಾಯಕರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಯಾರು ಮಾಡ್ಬೇಕು ಏನು ಮಾಡ್ಬೇಕಂತ ನಿರ್ಧಾರವನ್ನು ಹೈಕಮಾಂಡ್ ತಗೊಂಡು ಈಗ ಶಾಸಕಾಂಗ ಸಭೆಯಾದಾಗ ಒಂದು ವೇಳೆ ಏನಾದರೂ ಅಲ್ಲಿ ಮಾತುಕತೆ ಆಗಿತ್ತು ಅಧಿಕಾರ ಹಸ್ತಾಂತರದ ಬಗ್ಗೆ ನಮ್ಮ ಹತ್ರ ಚರ್ಚೆಗಳು ಆಗಲಿ ಮತ್ತೊಂದಾಗಲಿ ನಡೆಯುವಂಥ ಸಾಧ್ಯತೆಗಳು ಇರೋದಿಲ್ಲ. ಅದೇನಿದ್ರು ಹೈಕಮಾಂಡ್ ನಡೆಯುವಂಥದ್ದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಮ್ಮ ಹೈಕಮಾಂಡಿನ ನಾಯಕರು ಭಾಳ ಶಕ್ತಿವಂತರು ಇದ್ದಾರೆ. ಅವ್ರಿಗೆಲ್ಲವೂ ನಿಭಾಯಿಸುವಂಥ ಶಕ್ತಿ ರಾಹುಲ್ ಗಾಂಧಿ ಅವರಿಗಿದೆ, ಖರ್ಗೆ ಅವರಿಗಿದೆ, ಸುರ್ಜೇವಾಲಾ ಅವರಿಗಿದೆ, KC ವೇಣುಗೋಪಾಲ್ ಅವರಿಗಿದೆ. ಇದನ್ನೆಲ್ಲವನ್ನು ತಾಳ್ಮೆಯಿಂದ ಗಮನಿಸಿ ಕೆಲಸವನ್ನು ಮಾಡುವಂಥ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ. ರಾಜ್ಯದ ಅಧ್ಯಕ್ಷರಾದ DK ಶಿವಕುಮಾರ್ಗೂ ಇದೆ. ಸರ್, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ DK ಶಿವಕುಮಾರ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಇಲ್ಲ ಈ ರೀತಿ ಪೂಜೆ ಮಾಡಿದ್ರೆ ಪೂಜೆ ಮಾಡ್ತಾರೆ. ಅವರ ಅಭಿಮಾನಿಗಳು ಮಾಡ್ಬೋದು, ಏನೇ ಮಾಡಿದ್ರು ಕೊನೆ ಹಂತ ಹೈಕಮಾಂಡ್. ಒಂದು ಕಡೆ ತನಗೆ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ, ಎರಡು ಕಡೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಕೂಡ ಒಲವು ತೋರಿಸಿದ್ದಾರೆ, ಮುಂದುವರಿಬೇಕು ತಂದೆಯವರಿಗೆ ಒಲವು ತೋರಿಸಿದಂತೆ ಮಾಹಿತಿ. ನನ್ನ ಬಗ್ಗೆ ಒಲವು ತೋರಿಸ್ಯಾರ ಅನ್ನೋದು ನಾನು ಈ ಸದ್ಯ ನಾನು ಮಾತಾಡೋದಿಲ್ಲ. ಅದು ಹೈಕಮಾಂಡ್ ಏನು, ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಏನು ಕೆಲಸ ಕೊಡ್ತಾರೋ ಆ ಕೆಲಸವನ್ನು ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ. ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಅಧಿಕಾರ ಬೇಕು ಮತ್ತೊಂದು ಬೇಕು ಅನ್ನೋದಿಲ್ಲ. ನಾನು ಕೆಲಸ ಏನು ವಹಿಸ್ತಾರೋ ಜಾಗೃತಪದ ನಿರ್ವಹಣೆ ಮಾಡುವಂಥ ಕೆಲಸ. ಅವರಿಬ್ಬರು ನಮ್ಮ ನಾಯಕ, ರಾಜ್ಯದ ನಾಯಕರು. ರಾಷ್ಟ್ರದೊಳಗೆ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ನಮ್ಮ ನಾಯಕರಿದ್ದಾರೆ. ಅವ್ರು ಏನು ಬಟ್ ಮಾಡಿ ತೋರಿಸ್ತಾರೆ ಆ ಕೆಲಸವನ್ನು ಮಾಡುವಂಥದ್ದು ನಾನು ಮಾಡ್ತೀನಿ. ತಂಗಡಿಯವರು ಟಾಪ್ 5 ಕೆಲಸ ಮಾಡ್ತಾರೆ, ಟಾಪ್ 5 ನನ್ನ ಇಲಾಖೆ ನಿರ್ವಹಣೆ ಮಾಡುವಂಥ ಕೆಲಸ ನನ್ನ ಜವಾಬ್ದಾರಿ. ನಾನು ಮಾಡಲೇಬೇಕು. ಟಾಪ್ 5 ಅದೇನೋ, ಟಾಪ್ 10 ಅದೇನೋ, ಟಾಪ್ 1 ಅದೇನೋ ಅಂತ ನಾನು ಮಾತಾಡೋದು ನನ್ನ ಕೆಲಸ. ನನ್ನ ಕ್ಷೇತ್ರದ ಕೆಲಸದ ಜೊತೆಗೆ ನನ್ನ ಕೆಲಸವನ್ನು ಜವಾಬ್ದಾರಿ ತಗೊಂಡು ಮಾಡುವಂಥದ್ದು ನನ್ನ ಜವಾಬ್ದಾರಿ. ಅದನ್ನು ಕೆಲಸವನ್ನು